ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಸಮರ್ ಸಿಂಧೆ ಚಾನಲ್ಗೆ ಸ್ವಾಗತ. ನಮ್ಮ ಹಿಂದಿನ ವಿಡಿಯೋ ಬಂದ್ಬಿಟ್ಟು ವರ್ಡ್ ಆಫ್ ಮೈಸೂರು ಪಾಕ್ದಾಗಿತ್ತು. ಅದಾದಮೇಲೆ ಯಾವುದೇ ವಿಡಿಯೋ ಅಪ್ಲೋಡ್ ಆಗಿರಲಿಲ್ಲ. ಈಗ ಈ ಸಲ ವಸ್ತು ಪ್ರದರ್ಶನ ಏನೆಲ್ಲ ಚೇಂಜಸ್ ಇದೆ, ಏನೆಲ್ಲ ರಿನೋವೇಟ್ ಮಾಡಿದ್ದಾರೆ, ಯಾವ ರೀತಿ ಭಿನ್ನವಾಗಿದೆ ಅಂತ ಈ ಸಲ ವಸ್ತು ಪ್ರದರ್ಶನ ಹೇಗಿತ್ತು 2025ನೇ ವರ್ಷದ ವಸ್ತು ಪ್ರದರ್ಶನ ಮೈಸೂರು ದಸರಾ ಎಕ್ಸಿಬಿಷನ್ ಹೇಗಿದೆ ನೋಡೋಣ ಬನ್ನಿ. ಇದೇ ನೋಡಿ ಎಂಟ್ರೆನ್ಸು, ಎಕ್ಸಿಬಿಷನ್ ಎಂಟ್ರೆನ್ಸ್ ಇದು. ಹೋಗ್ತಿದ್ದಂಗೆ ರೈಟ್ ಸೈಡಲ್ಲಿ ಒಂದು ವೆಲ್ಕಮ್ ವಾಟರ್ ಫೌಂಟನ್ ಕೊಟ್ಟಿದ್ದಾರೆ. ಅದಾಗ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ಏನು ಆರ್ಚ್ ಕಾಣ್ತಿದೆ ನೋಡಿ, ಇದು ಹೊಸದಾಗಿ ಮಾಡಿರೋ ಅಂಥದ್ದು ಸಿದ್ದರಾಮಯ್ಯನ ಅಂಗಳ ಅಂತ. ಈ ಅಂಗಳದ ಎಂಟ್ರಿ ಆಗ್ತಿದ್ದಂಗೆ ಯಾವ ರೀತಿ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟಾಲ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಈಗ ನೋಡೋಕ್ಕೆ ತುಂಬ ಜಾಗ ವಿಶಾಲವಾಗಿದೆ, ತುಂಬ ನೀಟಾಗಿ ಮಾಡಿದ್ದಾರೆ. ಏನು ನೋಡ್ತಿದ್ದಾರೆ ನೋಡಿ, ಇದು ಕಾರ್ವಿಂಗ್ ವರ್ಕ್ ಎಲ್ಲ ಟೆಂಪಲ್ ಡಿಸೈನಲ್ಲಿ ಮಾಡಿದ್ದಾರೆ. ಏನು ದೇವಸ್ಥಾನದಲ್ಲಿ ನೋಡ್ತೀರಾ ನೋಡಿ, ಮೇಲ್ಗಡೆ ಆರ್ಚಸ್ ಏನು ಟೆಂಪಲ್ ಡಿಸೈನಲ್ಲಿ ಮಾಡಿರ್ತಾರೆ, ಅದೇ ರೀತಿ ಎಲ್ಲ ಸ್ಟಾಲ್ಸ್ಗೂ ಈ ರೀತಿ ಟೆಂಪಲ್ ಡಿಸೈನಲ್ಲಿ ಪಿಲ್ಲರ್ಸ್ ಆಗಿರ್ಬೋದು, ಮೇಲ್ಗಡೆ ಕಾರ್ವಿಂಗ್ ವರ್ಕು ಈ ರೀತಿ ಮಾಡಿದ್ದಾರೆ. ಜೊತೆಗೆ ಪಾರ್ಕಿಂಗ್ ಟೈಲ್ಸ್ ಕೂಡ ಹಾಕಿದ್ದಾರೆ ನೆಲಕ್ಕೆ. ಸುತ್ತ ಶಾರ್ಪ್ ಇದೆ, ಅಂದರೆ ತುಂಬ ವಿಶಾಲವಾಗಿದೆ ಪ್ಲೇಸಸ್ಸು. ಎಷ್ಟೇ ಜನ ಇದ್ದರೂ ನಿಮಗೆ ರಶ್ ಅನಿಸಲ್ಲ. ಮಧ್ಯ ಗಾರ್ಡನಿಂಗ್ ಇದೆ, ಗಾರ್ಡನಿಂಗ್ ಈ ನಂದಿ ಇಟ್ಟಿದ್ದಾರೆ. ಮಧ್ಯ ಗಾರ್ಡನಿಂಗ್ ಏನು ಮಾಡಿದ್ದಾರೆ, ಅದು ಜಾಗ ತುಂಬ ವಿಶಾಲವಾಗಿದೆ. ಶಾಪಿಂಗ್ ಮಾಡ್ತಾ ಸಾಕಾದರೆ ಅಲ್ಲಿ ಗಾರ್ಡನಲ್ಲಿ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಬೋದು. ಎಷ್ಟು ವೆರೈಟಿ ಆಫ್ ಸ್ಟಾಲ್ಸ್ ಇದೆ ಅಂದರೆ ತುಂಬ ವೆರೈಟಿ ಆಫ್ ಸ್ಟಾಲ್ಸಸ್ ಇದೆ ಇಲ್ಲಿ. ಇಲ್ಲೇನು ನೋಡ್ತಿದ್ದೀರಾ ನೋಡಿ, ಇದು ಬ್ಲ್ಯಾಂಕೆಟ್ಸ್ ಅಂತಾರಲ್ಲ, ಬ್ಲ್ಯಾಂಕೆಟ್ಸ್ ಶಾಪ್ ಇದು. ಎಲ್ಲ ವೆರೈಟಿ ಆಫ್ ಬೆಡ್ಶೀಟ್ಸ್ ಇದೆ ಇಲ್ಲಿ, ಅಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ. 1000 ರೂಪೀಸ್ಗೆ 3 ಸೆಟ್ ಬೆಡ್ಶೀಟ್ಸ್ ಇರ್ಬೋದು, ಇಲ್ಲಾಂದರೆ 1500ಗೆ 2 ಸೆಟ್ಸ್ ಆಗಿರ್ಬೋದು. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ತುಂಬ ರೀಸನಬಲ್ ರೇಟ್ಗೆ ಒಳ್ಳೆ ಕ್ವಾಲಿಟಿ ಆಗಿರೋಂಥ ಬೆಡ್ಶೀಟ್ಸ್ ಆಗಿರ್ಬೋದು, ಬ್ಲ್ಯಾಂಕೆಟ್ಸ್ ಆಗಿರ್ಬೋದು, ಪಿಲ್ಲೋ ಕವರ್ಸ್ ಆಗಿರ್ಬೋದು, ಫುಟ್ ಮ್ಯಾಟ್, ಕರ್ಟನ್ಸು ಎಲ್ಲ ವೆರೈಟಿ ಆಫ್ ಇದೆ. ಜೊತೆಗೆ ರಾಜಸ್ಥಾನಿ ಆಗಿರ್ಬೋದು, ಜೈಪುರದಾಗಿರ್ಬೋದು, ಎಲ್ಲ ಮೆಟೀರಿಯಲ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟೀರಿಯಲ್ಸ್ ಬೆಡ್ಶೀಟ್ ಸಿಗುತ್ತೆ ನಿಮಗಿಲ್ಲಿ. ಹೆಣ್ಮಕ್ಳು ಅಂದ್ರೇ ಶಾಪಿಂಗ್ ಅಲ್ವಾ, ಶಾಪಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೆಣ್ಮಕ್ಳಿಗೆ. ಇಲ್ಲಿ ಎಲ್ಲ ರೀತಿಯ ಶಾಪಿಂಗ್ ಇದೆ, ಶಾಪಿಂಗ್ ಮಾಡ್ಬೋದು ನೀವು. ಕ್ಲಾತ್ಸಿಂದ ಇರ್ಬೋದು, ಫುಟ್ವೇರ್ ಇರ್ಬೋದು, ಬ್ಯಾಗ್ಸ್ ಇರ್ಬೋದು, ಜ್ಯುವೆಲ್ಸ್ ಇರ್ಬೋದು, ಎಲ್ಲ ವೆರೈಟಿ ಆಫ್ ಸ್ಟಾಲ್ಸ್ ಕೂಡ ಇದೆ ಇಲ್ಲಿ, ನೋಡ್ತಾ ಹೋಗ್ಬೋದು. ಜೊತೆಗೆ ಇಲ್ಲೊಂದು ನೋಡಿ, ಇದೊಂದು ಮ್ಯಾಜಿಕ್ ಕ್ಲಾತ್ ಅಂತ. ಎಷ್ಟು ಚೆನ್ನಾಗಿ ನೀರು ಹೀರ್ಕೊಳ್ಳುತ್ತೆ ಅಂದರೆ, ನೀವು ಎಷ್ಟೇ ನೀರು ಹಾಕಿರಲಿ, ಜಸ್ಟ್ ಒಂದು ಸ್ವೈಪ್ಗೆ ಆ ನೀರು ಒಂಚೂರು ಒಂದು ಡ್ರಾಪ್ ಕೂಡ ವೆಟ್ಟಿರಲ್ಲ, ಅಷ್ಟು ಬೇಗ ಹೀರ್ಕೊಳ್ಳುತ್ತೆ. ಅವ್ರು ನಮಗೆ ಡೆಮೋ ತೋರಿಸ್ತಾ ಇದ್ದಾರೆ ಯಾವ ರೀತಿ ಇದೆ ಅಂತ, ಈ ಕ್ಲಾತ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನೋಡಿ, ಅಷ್ಟು ನೀರು ಒಂದೇ ಜಸ್ಟ್ ಒಂದು ವೈಪ್ಗೆ ಎಷ್ಟು ಡ್ರಾಪ್ ವಾಟರ್ ಇಲ್ದಂಗೆ ಆಗುತ್ತೆ ನೋಡಿ. ನಿಜವಾಗ್ಲೂ ಮ್ಯಾಜಿಕ್ ಕ್ಲಾತ್ ಅಂತ ಹೇಳ್ಬೋದಲ್ವಾ. ಅದಾಗ್ತಿದ್ದಂಗೆ ಇಲ್ಲಿ ನೋಡ್ತಿದ್ದೀರಾ ನೋಡಿ, ಇದು ಬಂದು ನಾನು ಆಗಲೇ ಹೇಳಿದ್ನಲ್ಲ, ಮಧ್ಯ ಗಾರ್ಡನಿಂಗ್ ಮಾಡಿದ್ದಾರೆ. ಸುತ್ತ ಶಾಪ್ಸ್ ಎಲ್ಲ ಕೊಟ್ಬಿಟ್ಟು ಮಧ್ಯ ಗಾರ್ಡನಿಂಗ್ ಮಾಡಿದ್ದಾರೆ ಅಂತ. ಆ ಗಾರ್ಡನಿಂಗಲ್ಲೇ ಒಂದು ರೆಸ್ಟೋರೆಂಟ್ ಕೂಡ ಮಾಡಿದ್ದಾರೆ, ಅದೇ ಗ್ರ್ಯಾಂಡ್ ಆಶೀರ್ವಾದ್ ಅಂತ ಈ ರೆಸ್ಟೋರೆಂಟ್ ನೇಮು. ಓಪನ್ ಸ್ಪೇಸ್ ಇದೆ ಇಲ್ಲಿ. ಇದು ಕೂಡ ಟೆಂಪಲ್ ಡಿಸೈನಲ್ಲೇ ಮಾಡಿದ್ದಾರೆ. ತುಂಬ ನೀಟಾಗಿದೆ, ಹೈಜಿನಿಕ್ ಆಗಿದೆ. ಶಾಪಿಂಗ್ ಮಾಡ್ತಾ ನಿಮಗೆ ಏನಾದರೂ ರೆಸ್ಟ್ ಮಾಡಬೇಕು, ಏನಾದರೂ ತಿನ್ನಬೇಕು ಅನಿಸಿದ್ರೆ ಇಲ್ಲಿ ಬಂದು ನಿಮ್ಗೆ ಇಷ್ಟವಾಗಿರೋಂಥ ಫುಡ್ನ ಆರ್ಡ್ರ್ ಮಾಡಿ ತಿನ್ಬೋದು. ಓಪನ್ ಸ್ಪೇಸಲ್ಲಿ ಕೊಟ್ಟಿದ್ದಾರೆ. ಹೇಳಬೇಕು ಅಂದರೆ ಟೆಂಪಲ್ ಡಿಸೈನಲ್ಲಿ ಮಾಡಿದ್ದಾರೆ. ಈ ಥರ ರೆಸ್ಟೋರೆಂಟು ಎಕ್ಸಿಬಿಷನಲ್ಲಿ ಮುಂಚೆ ಇರಲಿಲ್ಲ, ಈ ಸಲ ಇದೆ ನೋಡಿ. ಅದಾಗ್ತಿದ್ದಂಗೆ ಇಲ್ಲಿ ನಾನು ತೋರಿಸ್ತಾ ಇರೋದು ಮ್ಯೂಸಿಕಲ್ ಫೌಂಟೇನ್.
ಈ ಮ್ಯೂಸಿಕಲ್ ಫೌಂಟೇನನ್ನು ನೋಡಿದ್ದೀರಾ ಅನಿಸುತ್ತೆ. KRS, ಮೈಸೂರು KRS ಬೃಂದಾವನ ಗಾರ್ಡನ್ ಅಂತೀವಲ್ಲ, ಅಲ್ಲಿ ನೋಡಿರ್ಬೋದು ನೀವು. ಅಲ್ಲಿ ಟಿಕೆಟ್ ತೊಗೊಂಡು ನಾವು ಒಳಗೆ ಹೋಗಿ ಕೂತ್ಕೊಂಡು ಮ್ಯೂಸಿಕಲ್ ಫೌಂಟೇನ ನೋಡಬೇಕಾಗಿತ್ತು. ಬಟ್ ಇಲ್ಲಿ ನಾವು ಎಕ್ಸಿಬಿಷನಲ್ಲಿ 1 hours ಒನ್ಸ್ 10 minutes ಈ ವಾಟರ್ ಫೌಂಟೇನ್, ಮ್ಯೂಸಿಕಲ್ ಫೌಂಟೇನ್ನ ಪ್ಲೇ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 6 ಗಂಟೆಗೆ ಒಂದ್ಸಲಿ, 7 ಗಂಟೆಗೆ ಒಂದ್ಸಲಿ, 8 ಗಂಟೆಗೆ ಒಂದ್ಸಲಿ, 9 ಗಂಟೆಗೆ ಒಂದ್ಸಲಿ 10 ನಿಮಿಷ ಈ ಫೌಂಟೇನ್ನ ಪ್ಲೇ ಮಾಡ್ತಾರೆ. ಮ್ಯೂಸಿಕ್ ಹಾಕಿದಂಗೆ ಆ ಮ್ಯೂಸಿಕ್ಗೆ ತಕ್ಕಂಗೆ ವಾಟರ್ ಕೂಡ ಎಷ್ಟು ಚೆನ್ನಾಗಿ ಮೂವ್ ಆಗುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಮೂವ್ ಆಗುತ್ತೆ. ಕಲರ್ಫುಲ್ಲಾಗಿ, ಮತ್ತು ಡ್ಯಾನ್ಸಿಂಗ್ ಫೌಂಟೇನ್ ಅಂತ ಹೇಳ್ತಾರಲ್ಲ, ವಾಟರ್ ಫೌಂಟೇನ್ ಆ ಥರ. ಒಂದು ಎಂಜಾಯ್ಮೆಂಟ್ ಇರುತ್ತೆ ನೋಡ್ತಾ ಇದ್ರೆ. ನಾನು ಆಗಲೇ ಹೇಳಿದ್ನಲ್ಲ, ಇದೇ ರೀತಿ ಎಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ನೋಡಿ, ಸ್ಟಾಲ್ಸ್ಗೆ ಮತ್ತು ಮಧ್ಯ ಓಡಾಡೋದಕ್ಕೆ ಜಾಗ ಎಷ್ಟು ಅಂದರೆ, ಅಕ್ಟೋಬರ್ ತಿಂಗಳು, ನವೆಂಬರ್ ತಿಂಗಳು ಅಂದರೆ ದಸರಾ ಟೈಮಲ್ಲಂತೂ ತುಂಬ ಜನ ಇರ್ತಾರೆ. ಆ ಜನದಲ್ಲಿ ಯಾವ ರೀತಿ ಮೂವ್ ಆಗ್ತಾರೆ ಅಂದರೆ ಗೊತ್ತಾಗಲ್ಲ. ಅಷ್ಟು ಮುಂಚೆ ಅಂದರೆ ತುಂಬ ಕಂಜೆಸ್ಟೆಡ್ ಆಗಿತ್ತು. ಈಗ ಸ್ಪೇಸ್ ಎಷ್ಟು ವಿಶಾಲವಾಗಿ ಕೊಟ್ಟಿದ್ದಾರೆ ಅಂದರೆ ಎಷ್ಟು ಜನ ಹೋದರೂ ಅದು ಕ್ರೌಡ್ ಅನಿಸಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದು ಅಲ್ಲದೆ ಎಲ್ಲ ಕಡೆನೂ ಪಾರ್ಕಿಂಗ್ ಟೈಲ್ಸ್ ಹಾಕಿರೋದ್ರಿಂದ ನೆಲಕ್ಕೆ ನೀವು ಮಳೆ ಬಂದಾಗ ಕೆಸರಾಗ್ಬಿಟ್ಟು ಓಡಾಡೋಕ್ಕೆ ಕಷ್ಟ ಅನಿಸೋದು, ಆ ಥರ ಜಾರೋ ಅಂಥ ಪರಿಸ್ಥಿತಿ ಬರೋದು, ಆ ಥರ ಏನೂ ಇಲ್ಲ, ಎಲ್ಲೂ ಇಲ್ಲ. ಎಲ್ಲ ಕಡೆನೂ ಪಾರ್ಕಿಂಗ್ ಟೈಲ್ಸ್ ಹಾಕಿ ತುಂಬ ನೀಟಾಗಿ ಅರೇಂಜ್ ಮಾಡಿದ್ದಾರೆ ಈ ಸರಿ. ನೋಡಿ, ಇದೆಲ್ಲ ಹ್ಯಾಂಡ್ಮೇಡ್ ಜ್ಯುವೆಲ್ಸು. ಎಲ್ಲ ರೀತಿಯ ಥಿಂಗ್ಸ್ ಕೂಡ ಇತ್ತು ಅಲ್ಲಿ. ಈ ಥರ ಇಲ್ಲ ಅನ್ನೋಂಗಿಲ್ಲ, ಎಲ್ಲ ರೀತಿಯಲ್ಲ. ಅಂದರೆ ಬ್ಯಾಗ್ಸ್ ಆಗಿರ್ಬೋದು, ಮತ್ತು ಹೇಳಿದ್ನಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂದರೆ ಸಣ್ಣ ಕೈಗಾರಿಕೆ ಅಂತ ಮನೇಲೇ ಕೂತ್ಕೊಂಡು ವರ್ಕ್ ಮಾಡ್ತಾರಲ್ಲ, ವರ್ಕ್ ಮಾಡಿ ಅದನ್ನು ಬಿಸ್ನೆಸ್ ಆಗಿ ಇಟ್ಕೋತಾರ, ಅಂಥವ್ರು ಇಲ್ಲಿ ಬಂದು ಬಿಸ್ನೆಸ್ ಮಾಡ್ಬೋದು. ಅವ್ರ ಬಿಸ್ನೆಸ್ನ ಡೆವಲಪ್ ಮಾಡ್ಕೋಬೋದು. ಹ್ಯಾಂಡ್ ಕ್ರಾಫ್ಟ್ಸ್ ಆಗಿರ್ಬೋದು, ಇಲ್ಲಾಂದರೆ ಮಗ್ಗ, ಕೈಮಗ್ಗದವ್ರ ಸೀರೆಗಳಾಗಿರ್ಬೋದು, ಅಂಥದ್ದೆಲ್ಲ ಇಲ್ಲಿ ತುಂಬ ಇಟ್ಟಿದ್ದಾರೆ. ಬುಕ್ ಸ್ಟಾಲ್ ಕೂಡ ಇದೆ. ಯಾರಿಗಾದರೂ ತುಂಬ ಫೇವ್ರೆಟ್ ಬುಕ್ಸ್ ಓದೋವಂಥ ಹವ್ಯಾಸ ಇದ್ದರೆ ಅಂಥವ್ರು ಹೋಗ್ಬಿಟ್ಟು ಇಲ್ಲಿ ಅವ್ರಿಗೆ ಬೇಕಾಗಿರೋವಂಥ ಬುಕ್ಸ್ ಕೂಡ ಪರ್ಚೇಸ್ ಮಾಡ್ಬೋದು. ಇಂಥ ಶಾಪ್ ಇಲ್ಲ ಅನ್ನಂಗಿಲ್ಲ, ಎಲ್ಲ ರೀತಿ ಇದೆ. ನಾನು ಆಗಲೇ ಹೇಳಿದ್ನಲ್ಲ, ನಮ್ಮ ಲಾಸ್ಟ್ ವಿಡಿಯೋ ವರ್ಡ್ ಆಫ್ ಮೈಸೂರು ಪಾಕ್ ಅಂತ, ಅದ್ರ ಸ್ಟಾಲ್ ಕೂಡ ಇಲ್ಲಿತ್ತು. ಮೈಸೂರು ಪಾಕ್ ಅನ್ನೋದು ಹೇಗೆ ಹುಟ್ಕೋತು, ಅದ್ರ ಇತಿಹಾಸ ಏನು ಅನ್ನೋದು ಕೂಡ ಅಲ್ಲಿ ತಮ್ಗೆ ತೋರಿಸ್ತಾ ಹೋಗ್ತಾರೆ. ಫುಡೀಸ್ಗಂತೂ ತುಂಬಾ ಹೇಳ್ಮಾಸ್ ಜಾಗ ಇರ್ಬೋದು. ಯಾಕೆಂದರೆ ಎಕ್ಸಿಬಿಷನಲ್ಲಿ ಶಾಪಿಂಗ್ ನೆಕ್ಸ್ಟ್ ಬರೋದೇ ನಮಗೆ ತಿಂಡಿಗಳದ್ದು. ಆ ತಿಂಡಿಗಳಂದರೆ ತುಂಬ ವೆರೈಟಿ ಆಫ್ ಸ್ಟಾಲ್ಸ್ ಕೂಡ ಇದೆ ಇಲ್ಲಿ ತಿಂಡಿಗಳದ್ದು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಡೆಲ್ಲಿ ಹಪ್ಪಳ, ಮತ್ತು ಮೆಣಸಿನ್ಕಾಯಿ ಬಜ್ಜಿ, ಬೆಣ್ಣೆ ದೋಸೆ, ಮಲ್ಲಿಗೆ ಇಡ್ಲಿ, ವೆರೈಟಿ ಆಫ್ ಬಿರಿಯಾನೀಸ್ ಇರ್ಬೋದು, ತುಂಬ ಚುರುಮುರಿ, ಮಾವಿನಕಾಯಿ ಚುರುಮುರಿ ಆಗಿರ್ಬೋದು. ಎಲ್ಲ ಮೈಸೂರಲ್ಲಿ ಯಾವ್ಯಾವ ಥರ ಫುಡ್ ಫೇಮಸ್ ಇರುತ್ತೋ ಆ ಫುಡ್ ಫೇಮಸ್ ಎಲ್ಲ ಸ್ಟಾಲ್ಸ್ ಕೂಡ ಇಲ್ಲಿ ಇರುತ್ತೆ. ಈ ಫುಡ್ ಸ್ಟಾಲ್ಸ್ ಎಲ್ಲ ಮುಗಿಸ್ಕೊಂಡು ಮುಂದೆ ಹೋಗ್ತಿದ್ದಂಗೆ ನಮಗೆ ಸಿಗೋವಂಥದ್ದು ಇದೇನು ನೋಡ್ತಿದ್ದೀರಾ ನೋಡಿ, ಇದು ವಿಧಾನಸೌಧ. ಅದು ಕ್ರಿಯೇಟ್ ಮಾಡಿದ್ದಾರೆ ಅಲ್ಲಿ.
ಒಂದೊಂದು ಡಿಸ್ಟಿಕ್ಕಲ್ಲಿ ಏನೇನು ಅದರಲ್ಲಿ ಫೇಮಸ್ ಇದೆ ಅದನ್ನು ಅಲ್ಲಿ ಹಾಕಿದ್ದಾರೆ. ಜೊತೆಗೆ ಕೈಮಗ್ಗ ಜವಳಿ ಇಲಾಖೆ ಅಂತ ಹೇಳ್ತೀವಲ್ಲ ಅದ್ರ ಬಗ್ಗೆ ಅದು ಕೂಡ ಒಂದು ಸ್ಟಾಲ್ ಮಾಡಿದ್ದಾರೆ. ಸ್ಟಾಲ್ ಅಂದರೆ ಟ್ಯಾಬ್ಲೆಟ್ಸ್ ಅಂತ ಹೇಳ್ತಾರಲ್ಲ ಆ ಥರ. ಮತ್ತು ನಮ್ಮ ಇಂದಿನ ಪ್ರೆಸೆಂಟ್ ಗೌರ್ಮೆಂಟ್ ಏನಿದೆ, ಗೌರ್ಮೆಂಟ್ ಏನೇನು ಫೆಸಿಲಿಟಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಕೂಡ ಒಂದು ಇಟ್ಟಿದ್ದಾರೆ ಅಲ್ಲಿ. ಜೊತೆಗೆ ರೈತರಿಗೆ ಯೂಸ್ ಆಗುವಂಥದ್ದು ಗ್ರಾಮೀಣ ಪಂಚಾಯತ್ ಅದ್ರ ಬಗ್ಗೆ ಒಂದು ಮಾಡಿದ್ದಾರೆ. ಅದಾಗ್ತಿದ್ದಂಗೆ ಪ್ರವಾಸೋದ್ಯಮ ಅದ್ರ ಬಗ್ಗೆ ಒಂದು ಮಾಡಿದ್ದಾರೆ. ಅದು ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಇಲ್ಲಿ ಪೋಲಾರ್ ಬೇಲ್ ನೋಡ್ತಾ ಇದ್ದೀರಲ್ಲ, ಲೈಟಿಂಗ್ಸ್ ಕೊಟ್ಟಿರೋಂಥ ಪೋಲಾರ್ ಬೇರ್ಸ್ ಇದು. ಅಂದರೆ ಇಲ್ಲಿ ನಿಂತ್ಕೊಂಡು ಅದರಲ್ಲಿ ಫೋಟೋಸ್ ತೊಗೋಬೋದು, ಪಿಕ್ಸ್ ತೊಗೋಬೋದು, ನಾವು ಸೆಲ್ಫೀಸ್ ತೊಗೋಬೋದು. ಅದು ಮುಗಿಸ್ಕೊಂಡು ಮುಂದೆ ಹೋಗ್ತಿದ್ದಂಗೆ ಗೇಮಿಂಗ್ಸ್, ವೆರೈಟಿ ಆಫ್ ಗೇಮಿಂಗ್ಸ್ ಇದೆ ಇಲ್ಲಿ. ಅಂದರೆ ಸಣ್ಣ ಮಕ್ಕಳು, ಅಂದರೆ ಒಂದು 3 ವರ್ಷದ ಮಗುವಿಂದ ಹಿಡಿದು ವಯಸ್ಸಾಗಿರೋರ ತನಕನೂ ಎಲ್ಲ ವೆರೈಟಿ ಆಫ್ ಗೇಮ್ಸ್ ಇದೆ. ಎಲ್ಲ ರೀತಿ ಗೇಮ್ಸ್ನ ಆಡಿ ಎಂಜಾಯ್ ಕೂಡ ಮಾಡ್ಬೋದು ನೀವು. ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ ಯಾವ ಡಿಫ್ರೆಂಟ್ ಟೈಪ್ಸ್ ಆಫ್ ಗೇಮ್ಸ್ ಇದೆ ಅಂತ. ಮಕ್ಕಳಿಗೆ ಬೋರ್ ಆದಾಗ ಒಂದು ಔಟಿಂಗ್ ಅಂತ ಕರ್ಕೊಂಡು ಹೋಗಿ ಒಂದು ಎಕ್ಸಿಬಿಷನ್ಗೆ ವಿಸಿಟ್ ಮಾಡಿದ್ರೆ ನೀವು ಈ ರೀತಿ ಗೇಮ್ಸ್ ಕೂಡ ಎಲ್ಲ ಒಂದು ಎಂಜಾಯಬಲ್ ಮಾಡ್ಬೋದು ಮಕ್ಕಳಿಗೆ. ಒಂದೇ ಪ್ಲೇಸಲ್ಲಿ ನೀವು ಶಾಪಿಂಗ್ ಕೂಡ ಮಾಡ್ಬೋದು, ನಿಮ್ಗೆ ಇಷ್ಟ ಆಗಿರೋಂಥ ಫುಡ್ಗಳ ತಿನ್ಬೋದು, ಜೊತೆಗೆ ಸ್ವಲ್ಪ ಇನ್ಫಾರ್ಮೇಟಿವ್ಸ್ ಏನಿದೆ ಸ್ಟಾಲ್ಸ್ ಅದು ಕೂಡ ತೊಗೋಬೋದು, ಗೇಮ್ಸ್ ಕೂಡ ಆಡಿ ಎಂಜಾಯ್ ಮಾಡ್ಬೋದು. ಧನ್ಯವಾದಗಳು ವೀಕ್ಷಕರೇ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ.